ಕಾರ್ಮಿಕ ಕಾರ್ಡ್ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಹಿಂದೆ ಸುಮಾರು ಕಾರ್ಡ್ಗಳನ್ನು ಇಲಾಖೆಯವರು ಮತ್ತು ಸಚಿವರು ಅವನು ಕೂಡ ಬಂದ್ ಮಾಡಿದರು. ಅನೇಕ ಕಟ್ಟಡ ಕಾರ್ಮಿಕರು, ಅನೇಕ ಕಾರ್ಮಿಕರಿಗೆ ಭಾಳ ಹೊಡೆತು ಬಿತ್ತು, ಭಾಳ ಅನ್ಯಾಯ ಆಯಿತು. ಅದರಿಂದ ಸರ್ಕಾರ ಸೌಲಭ್ಯದಿಂದ ವಂಚಿತರಾದರು. ಅವರಿಗೆ ಮಕ್ಕಳಿಗೆ ಮದುವೆಗೆ ರೊಕ್ಕ ಬರೋಂಥದ್ದು, ಮಕ್ಕಳಿಗೆ ಕಲಿತಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರೋದು, ಇವೆಲ್ಲದರಿಂದ ಅವರು ವಂಚಿತರಾದರು. ಆ ದೃಷ್ಟಿಯಿಂದ ಮಾನ್ಯ ಕಾರ್ಮಿಕ ಸಚಿವರಾಗಲಿ, ಜಿಲ್ಲಾ ತಾಲೂಕು ಅಧಿಕಾರಿಗಳಾಗಲಿ ಅವುಗಳನ್ನು ಪುನರ್ ಚೇತನ ಮಾಡಬೇಕು, ಪುನರ್ ಅರ್ಹತೆ ಇದ್ದಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಪುನಃ ಅವರಿಗೆ ಯೋಜನೆಗಳು ಸಿಗಬೇಕು, ಅನೇಕ ಅದರಲ್ಲೇ ಮತ್ತಿನ್ನು ಹೆಚ್ಚಿನ ಯೋಜನೆಗಳನ್ನು ಸೇರ್ಪಡೆ ಮಾಡಬೇಕು. ಈ ರೀತಿ ತಾವು ಒಂದು ಉನ್ನತ ಮಟ್ಟದ ರಾಜ್ಯ ಕ್ಯಾಬಿನೆಟ್ ಮಂತ್ರಿಗಳಿರೋದ್ರಿಂದ ತಾವು ಎಲ್ಲ ಬಡವರ ಬಗ್ಗೆ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಈ ಕಾರ್ಮಿಕರ ಬಗ್ಗೆ, ಅನೇಕ ಈ ಶೋಷಿತ ವರ್ಗದ ಬಗ್ಗೆ ಕಾಳಜಿ ಇದ್ದಂಥವರು ಇವಲ್ಲಿ ಇಲಾಖೆವಾರು ಏನಾಗಿದೆ ಅವನ್ನೆಲ್ಲ ಪರಿಶೀಲನೆ ಮಾಡಿ ಸೂಕ್ತವಾದಂಥ ಅರ್ಹರಿದ್ದಂಥವ್ರಿಗೆ, ದುಡ್ದಂಥವ್ರಿಗೆ, ಕಾರ್ಮಿಕರಿಗೆ ಭಾಳ ಒಂದು ಸವಲತ್ತಿಂದ ವಂಚಿತರಾಗ್ಯಾರ. ಅವರಿಗೆಲ್ಲ ತಾವು ಅವಕಾಶ ಮಾಡಿಕೊಡ್ಬೇಕು. ಈ ಹಿಂದೆ ಏನು ಕಾರ್ಡ್ಗಳು ಭಾಳ ರದ್ದಾದಾಗ ಪುನಃ ಮತ್ತೆ ಅವನ್ನ ಚಲೋ ಮಾಡಿಕೊಡ್ತೇವೆ ಅಂತ ಹೇಳಿಕೆ ಕೊಟ್ರಿ. ಅವು ಇಲ್ಲಿವರೆಗೂ ಕೂಡ ಏನು ಲೆಕ್ಕಕ್ಕೆ ಏನೂ ಆಗಿಲ್ಲ, ಏನೂ ಬಂದಿಲ್ಲ. ಭಾಳ ಜನರಿಗೆ, ಬಡ ಜನತೆಗೆ ಅನ್ಯಾಯ ಆಗಿದೆ. ಅವನ್ನ ಕೂಡಲೇ ತಾವು ಇವನ್ನ ಇಲಾಖೆವಾರ ಮೀಟಿಂಗ್ ಕರೆದು ತೊಗೊಂಡು ರಾಜ್ಯಾದ್ಯಂತ ಎಲ್ಲ ಇವನ್ನ ಸರಿಪಡಿಸ್ಬೇಕು. ಹಾವೇರಿ ಜಿಲ್ಲೆಯೊಳಗಂತೂ ಭಾಳ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ, ಅವನ್ನೆಲ್ಲ ಸರಿಪಡಿಸ್ಬೇಕು. ಅವರಿಗೆಲ್ಲ ಅವಕಾಶದಿಂದ ವಂಚಿತರಾದವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ತಿಳಿಸ್ತಾ ಇಲ್ಲರಿ. ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಅದು ತಲುಪುವಂಗೆ ತಾವೆಲ್ಲ ಇಲಾಖೆವಾರ ಸಚಿವರು ಅನುಕೂಲ ಪರಿಶೀಲನೆ ಮಾಡಿ ಅನುಕೂಲ ಮಾಡಿಕೊಡ್ಬೇಕು. ತಾವು ಒಳ್ಳೆಯ ಒಂದು ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಿರಲಿಲ್ಲ ಮತ್ತು ತಾವು ಒಳ್ಳೆಯ ಹೆಸರು ಪಡೆದಿದ್ದಾರೆ ಲಾಡ್ ಸಾಹೇಬರು. ಅವರು ಕೆಲಸ ಮಾಡ್ತಾರನ್ನ ಭರವಸೆ ನಮಗೈತಿ. ನಾವು ಕೂಡ ಹಿಂದಿನಿಂದ ಈ ಕಾರ್ಮಿಕರೊಳಗೆ ಎಲ್ಲ ಕೆಲಸ ಮಾಡ್ತಂತ ಬಂದಂಥವ್ರು, ಇದನ್ನು ಅನೇಕ ಹಿಂದಿಂದ ನಾವು ದುಡ್ಕೊಂತ ಬಂದಂಥವ್ರು. ಅದಕ್ಕೆ ಇವೆಲ್ಲ ಒಂದು ಆ ಜನರಿಗೆ ಅನುಕೂಲ ಆಗ. ಸರ್ಕಾರ ಅನೇಕ ಗ್ರಾಮ ಮತ್ತು ತಾಲೂಕು ಮಟ್ಟದಿಂದ ಪಂಚಾಯತಿ ವೈಸ್ ಇವನ್ನ ಆ ಜನರಿಗೆ ಮಾಹಿತಿ ಸಿಗುವಂತೆ ಇಲಾಖೆವಾರ ಯೋಜನೆಗಳು ಏನಿರ್ತಾವೆ ಅವನ್ನೆಲ್ಲ ಮಾಹಿತಿನ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆನ ಇಲಾಖೆ ಸರ್ಕಾರ ಕೂಡ ಮಾಡಬೇಕು. ಅಂದಾಗ ಆ ಸಾಮಾನ್ಯ ಜನರಿಗೆ ಹಳ್ಳಿಗೆ ಇದು ಮಾಹಿತಿ ಹೋಗ್ಬೇಕು. ಪಂಚಾಯತಿ ವೈಸ್ ಮೀಟಿಂಗ್ಗಳನ್ನು ಮಾಡಬೇಕು, ಸಭೆಗಳನ್ನು ಮಾಡಬೇಕು. ಮಾಡಿದಾಗ ಆ ಕಾರ್ಮಿಕರು ಯಾರು ಅಂತ ಅವರಿಗೆ ಗುರುತು ಮಾಡಿ ಅವರಿಗೆ ಒಂದು ವಂಚಿತ ಆದಂಥ ಜನರಿಗೆ ಇದು ಕಾರ್ಮಿಕರಿಂದ ಏನೈತಿ ಇಲಾಖೆಯಿಂದ ಅಂತ ನಾವು ಗುರುತುಪಡಿಸ್ಕೊಡ್ಬೇಕು ಅಂತ ನಾನು ತಿಳಿಸ್ತಾ ಇದ್ದೆ. ಕ್ಷೌರಿಕರಿಗೆ ಮತ್ತು ಇತರೆ 23 ವಲಯಗಳಿದ್ದಾವೆ. ಅದರಲ್ಲಿ ಅನೇಕ ಕಾರ್ಮಿಕರಿದ್ದಾರೆ. ಕ್ಷೌರಿಕರಿದ್ದಾರೆ, ಬಡಿಗರಿದ್ದಾರೆ, ಅನೇಕ ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಅನೇಕ ಕಾರ್ಮಿಕರಿದ್ದಾರೆ, ಬೀಡಿ ಕಾರ್ಮಿಕರಿದ್ದಾರೆ, ಅನೇಕ ಥರದ ಕಾರ್ಮಿಕರಿದ್ದಾರೆ, ನೂರಾರು ಥರದ ಕಾರ್ಮಿಕರಿದ್ದಾರೆ. ಅವರಿಗೆಲ್ಲ ಇದರಿಂದ ವಂಚಿತ ಆಗಿದ್ದಾರೆ. ಏನೂ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಪಬ್ಲಿಸಿಟಿ ಪ್ರಚಾರ ಮಾಡೋದು ಇಲಾಖೆಯವರ ಕೊರತೆ ಇದೆ. ಆ ಪ್ರಚಾರವನ್ನು ಮಾಡಿದರೆ ಗ್ರಾಮ ಮಟ್ಟ, ನಗರದಲ್ಲಿ ಎಲ್ಲ ಕಡೆಯೂ ಪ್ರಚಾರ ಮಾಡಿದರೆ ಆ ಜನರಿಗೆ ಕಾರ್ಮಿಕರಿಂದ ಏನಿದೆ, ಇಲಾಖೆಯಿಂದ ಏನಿದೆ ನಮ್ಮ ಸೌಲಭ್ಯ ಅನ್ನೋದು ಗೊತ್ತಾಗಬೇಕು. ಆ ಸೌಲಭ್ಯದಿಂದ ಅವ್ರು ವಂಚಿತರಾಗ್ಯಾರ. ಇದನ್ನು ಜನರು ಮನಮುಟ್ಟುವಂತೆ, ಕಾರ್ಮಿಕ ವಲಯಕ್ಕೆ ಮನಮುಟ್ಟುವಂತೆ ಪ್ರಚಾರ ಮಾಡಬೇಕು. ಇಲಾಖೆವಾರ ಅವರೆಲ್ಲ ಮುಂದುವರೆದು ಬಂದು ಪ್ರಚಾರ ಮಾಡಬೇಕು. ಅಂದಾಗ ಈ ಜನರಿಗೆ ಗೊತ್ತಾಕೈತಿ. ಪ್ರತಿಯೊಂದು ಹಳ್ಳಿಗೇನ ಅಡ್ಡಾಡಿ, ಪ್ರತಿಯೊಂದು ನಗರಗಳಲ್ಲಿ ಓಡಾಡಿ ಇಲಾಖೆವಾರೆಲ್ಲ ಅವರು ಒಂದು ಸಂಘಟಿತ ವಲಯಗಳೇನಿದಾವು, ಕಾರ್ಮಿಕರಿದ್ದಾರೆ, ಅವರಿಗೆಲ್ಲ ಒಂದು ಅನುಕೂಲ ಆಗುವಂಗೆ ಮಾಡಿಕೊಟ್ಟು. ಈಗೇನು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಇದ್ದಾರೆ, ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ, ಆಮೇಲೆ ಅವರು ಮಹಾದಾನಿಗಳು, ನಿಜವಾದ ದಾನಿಗಳಿದ್ದಾರೆ. ಅವ್ರು ಬಂದಾಗಿಂದ ಇಲಾಖೆ ಪುನರ್ಚೇತನ ಅವ್ರು ಮಾಡಿದ್ದಾರೆ. ಏನೋ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ವ್ಯತ್ಯಾಸಗಳು ಆಗ್ಯಾವು. ಮುಂದೆ ಕೂಡ ಅವರು ಸಚಿವರು ತಾವು ಅದನ್ನು ಪುನರ್ಚೇತನ ಮಾಡಬೇಕು, ಎಲ್ಲ ಜನರಿಗೆ ಸಿಗುವಂತ ಆಗಬೇಕು. ಇದರ ಒಂದು ಲಾಭನ ಪಡಿಬೇಕು. ತಮ್ಮ ಹೆಸರು ಮುಂದೆ ಬರ್ತೈತಿ. ತಾವು ಸತತವಾಗಿ ಇಲ್ಲಿ ಆರಿಸಿ ಬರ್ತಾ ಇದ್ದೀರಿ. ತಮ್ಮ ಒಳ್ಳೆಯ ಒಂದು ಹೆಸರು ಇದೆ. ಈ ಜನತೆಗೆ ಮುಟ್ಟುವಂತೆ ಪತ್ರಿಕಾ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿ ಸಂಘ ಸಂಸ್ಥೆ ಮುಖಾಂತರ ಅವನ್ನೆಲ್ಲ ವಿತರಣೆ ಮಾಡೋಂಥ ಒಂದು ವ್ಯವಸ್ಥೆ ಆಗಲಿ ಮಾಡ್ಬೇಕಂತ ನಾನು ಹೇಳ್ತೇನೆ. ಈಗ ಗ್ರಾಮ ಮಟ್ಟದ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕಾರ್ಮಿಕರ ಸಂಘಟನೆಗಳದಾವು. ಅವರು ಇಲಾಖೆಯರು ಏನು ಮಾಡ್ತಾರೆ ಅಂತಂದರೆ ಆ ಸಂಘಟನೆ ಮುಖಾಂತರ ಆ ಕಿಟ್ಗಳನ್ನು ನಾನು ಹಿಂದೆ ನೋಡಿದ್ದೀನಿ. ನಮ್ಮ ಪಕ್ಕೀರಣ್ಣರದಾರ ಅವರು ಕಾರ್ಮಿಕ ಇದರಿಂದ ಜಿಲ್ಲಾಧ್ಯಕ್ಷರು ಮತ್ತು ಅವರು ಹಂಚುವಾಗ ನಾನು ಇದ್ದೆ. ಜನರಿಗೆ ಕರ್ಕರ್ದು ಅವರು ಓಣಿಯಲ್ಲಿ ಹಂಚುವಾಗ ನಾನಿದ್ದೆ. ಅದನ್ನು ಕಣ್ಣಾರೆ ನೋಡಿದ್ದೀನಿ. ಆ ಜನರಿಗೆ ಮುಟ್ಟುವಂಥ ಅವ್ರು ಮಾಡಿದ್ದಂತೂ ನಾನು ನೋಡಿದ್ದೀನಿ. ಇನ್ನೂ ಕೆಲವರು ಸಂಘಟನೆಯಿಂದ ಅವರು ಸರಿಯಾಗಿ ಸಂಘಗಳ ಮುಖಾಂತರ ಕೊಟ್ಟರು ಕೂಡ ಅವ್ರು ಮುಟ್ಟುವಂಥ ವ್ಯವಸ್ಥೆ ಮಾಡಬೇಕು. ಆ ಸಂಘದವ್ರ ಜವಾಬ್ದಾರಿಯಿಂದ ಆ ಜನರಿಗೆ ಕರೆದು ಮುಟ್ಟಿಸ್ಬೇಕು. ಇದನ್ನಂತೂ ನಾ ಹಿಂದೆ ನಮ್ಮ ಪಕ್ಕೀರೇಶ್ ಅವರು ಒಬ್ಬರು ಮುನ್ಸಿಪಾಲ್ಟಿ ಸದಸ್ಯರು ಅವ್ರು ಮಾಡಿದ್ದನ್ನು ಕಣ್ಣಾರೆ ಕಂಡಿದ್ದೀನಿ. ಜನರಿಗೆ ತಲುಪಿಸಿದಾರ. ಏನಂತಂದರೆ ಆ ರೀತಿ ಎಲ್ಲ ಸಂಘ ಸಂಸ್ಥೆಯವರು ಅದನ್ನು ಮುಂದುವರೆದು ಅಸಂಘಟಿತ, ಸಂಘಟಿತ ಎಲ್ಲ ಕಾರ್ಮಿಕರಿಗೆ ಮುಟ್ಟುವಂಥ ವ್ಯವಸ್ಥೆ ಮಾಡಬೇಕು.